ಹಾಯ್ ಫ್ರೆಂಡ್ಸ್, ನಮಸ್ಕಾರ. SVN ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳಿನ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳಂದರೆ ಮೊಳಕೆ ಕಾಳು, ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಮೊಳಕೆ ಕಟ್ಟಿಟ್ಟಿದ್ದೀನಿ ನಾನು. ಇದರಲ್ಲಿ ಹೆಸರು ಕಾಳು, ಮಡಿಕೆ ಕಾಳು, ಅಲಸಂದೆ ಕಾಳು, ಆಮೇಲೆ ಕಡಲೆಕಾಳು, ಹುರುಳಿಕಾಳು, ಸ್ವಲ್ಪ ಶೇಂಗಾ ಕೂಡ ಹಾಕಿ ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ನೀವು ಒಂದೇ ಕಾಳಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲರೂ ತರಕಾರಿಲಿ ಕರಿ ಮಾಡಿ ತಿಂದಿರ್ತೀರ, ಕಾಳಲ್ಲಿ ಒಂದು ಸತಿ ಮಾಡಿ ನೋಡಿ. ಇದು ಬೇಕಾಗಿರೋ ಸಾಮಾನು ಅಂದರೆ ಈರುಳ್ಳಿ ಚಿಕ್ಕದಾಗಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ, ಟೊಮೊಟೊ ಒಂದೆರಡು, 2 ಸ್ಪೂನಷ್ಟು ಒಣಕೊಬ್ಬರಿ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 7-8 ಗೋಡಂಬಿ, ಸೋಂಪು ಒಂದು ಅರ್ಧ ಟೀ ಸ್ಪೂನು, ಒಂದು ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿಣ. ಇಷ್ಟೇ ಬೇಕಾಗಿರೋದು. ಮೊದಲು ಕಾಳು ಬೇಯಿಸ್ಕೊಳ್ಳೋಣ. ಕಾಳು ಬೇಯಿಸ್ಕೊಳ್ಳೋಕ್ಕೆ ನಾನು ಮಡಿಕೆಯಲ್ಲಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ. ನೀರು ಕಾದಿದೆ. ಇದಕ್ಕೆ ಕಾಳು ಹಾಕಿ ಬೇಯಿಸ್ಕೊತೀನಿ. ಮಡಿಕೆ ಪಾತ್ರೆ ಇಲ್ಲಾಂದ್ರೂ ಸ್ಟೀಲ್ ಪಾತ್ರೆ ಅಥವಾ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಈ ಕಾಳು ಬೇಯೋದ್ರೊಳಗೆ ನಾವು ಮಸಾಲೆಗೆ ಹುರ್ಕೊಳ್ಳೋಣ. ತಗೊಂಡಿರೋ ಪದಾರ್ಥಗಳನ್ನು ಹುರ್ಕೊಂಡ್ಬಿಟ್ಟು ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಒಂದು ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಆದರೆ ಸಾಕು ಎಣ್ಣೆ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೀಸ್ ಮಾಡಕ್ಕಂತ ಇದ್ದೀನಿ. ಆ ಹಿಡಿಯಾಗ ಹಾಕೊಂಡಷ್ಟು ಹಿಡಿಯೋಕ್ಕಾಗ್ತಿರುತ್ತೆ. ಖಾರ ನೋಡಿಕೊಂಡು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲ ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಒಣಖಾರ ಬೇಕಾದರೂ ಹಾಕ್ಕೋಬೋದು. ಇದಕ್ಕೇನೆ ಸೋಂಪು, ಏಲಕ್ಕಿ ಹಾಕ್ಕೊತ ಇದ್ದೀನಿ. ತರಕಾರಿಲಿ ಕರಿ ಮಾಡಿ ತಿಂದಿರ್ತಾರೆ ಎಲ್ಲರೂ. ಮೊಳಕೆ ಕಾಳಲ್ಲಿ ಸಪ್ರೇಟಾಗಿ ಮಾಡಿರ್ತಾರೆ ಪಲ್ಯ ಎಲ್ಲನೂ. ಆದರೆ ಕರಿ ಒಂದು ಸತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಹುರ್ಕೊಬೇಕಿದೇನು. ಈರುಳ್ಳಿ ಸ್ವಲ್ಪ ಬಾಡಿದೆ, ಅದಕ್ಕೇನೆ ಟೊಮೊಟೊ ಹಾಕ್ಕೊತೀನಿ. ಈ ಕುಕ್ಕರಲ್ಲಿ ಮಾಡೋದಕ್ಕಿಂತಲೂ ಮಡಿಕೆ ಪಾತ್ರೆ ಅಥವಾ ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತಾರೆ. ಅದಕ್ಕಾಗಿ ನಾನು ಹೆಚ್ಚಾಗಿ ಕುಕ್ಕರ್ ಅವಾಯ್ಡ್ ಮಾಡ್ತೀನಿ. ಅನಿವಾರ್ಯ ಇದ್ದಲ್ಲಿ ಮಾತ್ರ ಕುಕ್ಕರ್ನ ಬಳಸ್ತೀನಿ. ಇದನ್ನು ಸ್ವಲ್ಪ ಬಾಡಬೇಕು. ಸ್ವಲ್ಪ ಅವರ ನಂತರ ಮಿಕ್ಸ್ ಮಾಡ್ತೀನಿ. ನೋಡಿ, ಕಾಳು ಬೇಯ್ತಾ ಇದೆ. ಇನ್ನು ಸ್ವಲ್ಪ ಬೇಯಬೇಕಿದು. ಇದು ಹುರ್ಕೊಂಡು ಆಗ್ತಾ ಬಂದಿದೆ. ಇದಕ್ಕೇನೆ ಇವಾಗ ಒಣಕೊಬ್ಬರಿ ತೊಗೊಂಡಿದ್ನಲ್ವ, ಒಣಕೊಬ್ಬರಿ ಬದಲಿಗೆ ಹಸಿ ತೆಂಗಿನಕಾಯಿ ತೊಗೋಬೋದು, ಅದು ಚೆನ್ನಾಗಿರುತ್ತೆ. ತಗೊಂಡಿರೋ ಗೋಡಂಬಿ,
ಮಿಕ್ಸ್ ಮಾಡೋಣ. ಇದು ಸ್ವಲ್ಪನೇ ಬಿಸಿ ಆದರೂ ಸಾಕು. ಗೋಡಂಬಿ ಕೊಬ್ಬರಿಯನ್ನು ಇದಕ್ಕೇನೆ ಗರಂ ಮಸಾಲ ಹಾಕೊಂಡ್ಬಿಡ್ತೀನಿ ನಾನು. ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ 1 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ. ಇದು ಸ್ವಲ್ಪ ತಣ್ಣಗಾಗಿದೆ, ಇದನ್ನು ಮಿಕ್ಸಿಲಿ ಹಾಕೊಂಡು ರುಬ್ಕೊತೀನಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ತರಿ ಆಗಿದ್ದರೆ ಕರಿ ಚೆನ್ನಾಗಿರಲ್ಲ, ಕೂಡ್ಕೊಂಡಂಗೆ ಇರಲ್ಲ, ಅದು ಬಿಡಿ ಬಿಡಿಯಾಗಿರೋ ಅನಿಸುತ್ತೆ. ಇವಾಗ ಇದೇ ಪಾತ್ರೆಗೆ ಹುರ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. 1-2 ಟೀ ಸ್ಪೂನು. ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ, ಸಿಡಿಬೇಕದು ಸ್ವಲ್ಪ. ನಂತರ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಈ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತೀನಿ. ಸ್ವಲ್ಪ ಬಿಸಿ ಆಗಿ ಸ್ವಲ್ಪ ಹುರ್ಕೊಂಡ್ಬೇಕಿದೆ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೇನೆ ಅರಿಶಿನ ಪುಡಿ ಹಾಕ್ಕೊತೀನಿ, 1/4 ಟೀ ಸ್ಪೂನ್ ಅಷ್ಟು. ನಂತರ ಉಪ್ಪು ಎಷ್ಟು ಬೇಕು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ರುಚಿ ತಕ್ಕಂತೆ. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ತೀನಿ. ಒಂದು ನಿಮಿಷ ಹಿಂಗೆ ಸ್ವಲ್ಪ ಉಪ್ಪು ಕರಗೋ ತನಕ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇನ್ಮೇಲೆ ನಾನು ಟೇಲರಿಂಗಿಗೆ ಸಂಬಂಧಪಟ್ಟಿರೋ ವಿಡಿಯೋ ಕೂಡ ಹಾಕೋಣ ಅನ್ಕೊತಾ ಇದ್ದೀನಿ. ನಾನು ಟೇಲರಿಂಗ್ ಕೂಡ ಮಾಡ್ತೀನಿ ಮನೆಯಲ್ಲೇ, ಶಾಪ್ ಏನಿಲ್ಲ, ಮನೆಯಲ್ಲೇ ಟ್ರೈ ಮಾಡ್ತೀನಿ ಟೇಲರಿಂಗಿಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಹಾಕೋಕ್ಕೆ. ಫ್ರೆಂಡ್ಸ್, ಕಾಳು ಬೆಂದಾಗಿದೆ. ಇದು ಮಡಿಕೆಯಲ್ಲಿ ಬೇಗನೆ ಬೇಯುತ್ತೆ. ಇದು ಓಪನ್ ಪಾತ್ರೆ ಬೇಗ ಬೇಯಲ್ಲ ಅನ್ಕೊಂತೀವಿ ನಾವು, ಆದರೆ ಮಡಿಕೆಯಲ್ಲಿ ಬೇಗನೆ ಬೇಯುತ್ತೆ. ನಾನು ತುಂಬ ಸರ್ತಿ ಮಾಡಿ ನೋಡಿದ್ದೀನಿ. ನೋಡಿ, ಬೆಂದಿದೆ, ಇದು ಬೆಂದಾಗಿದೆ. ಈ ಕಾಳು ತೆಗೆದ್ಬಿಟ್ಟು ಕರಿಗೆ ಹಾಕ್ಕೊಳ್ಳೋದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಉಪ್ಪು ಎಲ್ಲನೂ. ಈಗಿರ್ತ ಬೆಂಚಿರೋ ಮೊಳಕೆ ಕಾಳುಗಳನ್ನು ಹಾಕ್ಕೊಳ್ತೀನಿ. ಈ ಕಾಳು ಹಾಕ್ಬಿಟ್ಟು 1-2 ನಿಮಿಷ ಅಥವಾ 3 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಆಯ್ತು ಇದು ಕರಿ. ಒಂದು ಸ್ವಲ್ಪ ಹೊತ್ತು ಈ ಕಾಳು ಬೇಕಾದರೆ ಇನ್ನೂ ಸ್ವಲ್ಪ ತೆಳು ಬೇಕಂದರೆ ಕಾಳು ಬೆನ್ಸಿರೋ ನೀರನ್ನೇ ಹಾಕ್ಕೊತೀನಿ ನಾನು. ಇದು ಬೇಯ್ತಾ ಇದೆ ನೋಡಿ. ಇದಕ್ಕಿಂತ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು. ಏನು ಮಾಡ್ತೀನಿ ಅಂದರೆ ಕಾಳು ಬೆನ್ಸಿರೋ ನೀರು ಇತ್ತಲ್ವ, ಅದನ್ನು ವೇಸ್ಟ್ ಮಾಡಿದೆ, ಅದನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಲಿ ರುಬ್ಬಿರೋ ಮಸಾಲೆ ಉಳ್ಕೊಂಡಿರ್ತಲ್ವ, ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಅದೇ ನೀರನ್ನು ಹಾಕ್ಕೊತಾ ಇದ್ದೀನಿ ನಾನು. ಇದೆಲ್ಲ ಹೊಂದ್ಕೊಳ್ಳೋವರೆಗೆ 1-2 ನಿಮಿಷ ಬೆಂದರೆ ಸಾಕು. ಫ್ರೆಂಡ್ಸ್, ಮೊಳಕೆ ಕಾಳಿನ ಕರಿ ರೆಡಿಯಾಗಿದೆ. ಇದನ್ನ ಆಫ್ ಮಾಡ್ಕೊತೀನಿ ನಾನು. ಸ್ಟವ್ ಆಫ್ ಮಾಡ್ಕೊತೀನಿ.
ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಮೊಳಕೆ ಕಾಳಿನ ಕರಿ. ಇದನ್ನು ಚಪಾತಿ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮುದ್ದೆ ಜೊತೆ ಕೂಡ ತಿನ್ಬೋದು. ಈವನ್ ಜೋಳದ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸತಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. SVN ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.